ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸಮಾಂತರ ಶ್ರೇಣಿಗಳು ಪಾಠವನ್ನು ನಾನು ತಿಳಿಸ್ಕೊಡ್ತಾ ಇದ್ದೆ. ಈ ಒಂದು ಪಾಠದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ಇನ್ನಷ್ಟು ಕ್ಲಾರಿಫಿಕೇಷನನ್ನು ತೆಗೆದುಕೊಳ್ಳೋಣ. ಸಮಾಂತರ ಶ್ರೇಣಿಗಳ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಉತ್ತರವನ್ನು ಬರೆಯುವಂಥ ನಿಟ್ಟಿನಲ್ಲಿ ನೀವು ಅಭ್ಯಾಸವನ್ನು ಮಾಡಬೇಕು. ಹಾಗಾಗಿ ಈ ಒಂದು ವಿಡಿಯೋ ಸಾಕಷ್ಟು ಹೆಲ್ಪ್ಫುಲ್ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಕಳೆದ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅವುಗಳನ್ನು ಕೂಡ ನೋಡ್ಕೊಂಡು ಬನ್ನಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉಪಯುಕ್ತವಾಗುವಂಥ ಈ ತರಗತಿ ನೋಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ಇವತ್ತಿನ ಒಂದು ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತಿರ್ತಕ್ಕಂತಹ ಮತ್ತೊಂದು ಟಾಪಿಕ್ ಅಂದರೆ ಟೈಪ್ 4 4ನೇ ವಿಧದ ಒಂದು ಪ್ರಶ್ನೆಗಳು ಏನಂತ ಹೇಳಿದರೆ, ಮೊದಲ n ಪದಗಳವರೆಗಿನ ಮೊತ್ತವನ್ನು ಅಂದರೆ ಸ್ವಾಭಾವಿಕ ಸಂಖ್ಯೆ ಆಗಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ 6ರಿಂದ ಭಾಗಿಸಲ್ಪಡುವ, 5ರಿಂದ ಭಾಗಿಸಲ್ಪಡುವ 2 ಅಂಕೆಯ ಸಂಖ್ಯೆಗಳು, 3 ಅಂಕೆಯ ಸಂಖ್ಯೆಗಳು, 8ರಿಂದ ಭಾಗಿಸಲ್ಪಡುವ ಈ ರೀತಿ ಕೇಳ್ತಾರೆ. ಅಥವಾ ಸಂಖ್ಯೆಗಳು ಮೊದಲ ಧನ ಪೂರ್ಣಾಂಕಗಳ ಮೊತ್ತ, ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತ, ಈ ರೀತಿಯಾದ ಪ್ರಶ್ನೆಗಳು ಬರುತ್ತೆ. ಆ ಥರದ ಪ್ರಶ್ನೆಗಳು ಬಂದಾಗ ಮೊದಲ ಅಂತ ಕೊಟ್ಟರೆ, ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಏನಾದರೂ ಕೊಟ್ಟರೆ ಸೂತ್ರ ನೆನ್ಪಿಟ್ಕೊಳ್ಳಿ. Sn = n × n+1/2. ಸೊ ಅಂದರೆ ಭಾಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವ ಸೂತ್ರ n × n+1/2. ಅದೇ ರೀತಿ ಸಮಸಂಖ್ಯೆಗಳ ಮೊತ್ತ ಏನಾದರೂ ನಿಮಗೆ ಕೇಳಿದರೆ Sn = n × n+1. ಬೆಸ ಸಂಖ್ಯೆಗಳ ಮೊತ್ತ ಏನಾದರೂ ಕೇಳಿದರೆ Sn = n² ಆಗುತ್ತೆ. ಸೊ ಭಾಳ ಸಿಂಪಲ್ಲಾಗಿ ನೀವು ಈ 3 ಸೂತ್ರಗಳನ್ನು ನೆನಪಿಟ್ಕೊಂಡ್ರೆ ಎಲ್ಲ ಲೆಕ್ಕಗಳು ಈಸಿಯಾಗಿ ಬರುತ್ತೆ. ಸೊ ಇನ್ಯಾಕೆ ತಡ ಮಾಡೋದು, ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಾಕ್ಟೀಸ್ಗಾಗಿ ಒಂದು ಲೆಕ್ಕವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನಂತರ ಮತ್ತಷ್ಟು ಲೆಕ್ಕಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಸೊ ಪ್ರಾಕ್ಟೀಸ್ಗಾಗಿ ಒಂದು ಲೆಕ್ಕ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಬರುತ್ತೆ. ಎಸ್, ಸೊ ಪ್ರಶ್ನೆ ಈ ರೀತಿ ಇದೆ, ನೀವು ನೋಡ್ತಾ ಇರ್ಬೋದು. ಪ್ರಶ್ನೆಯನ್ನು ನೋಡಿ. ಪ್ರಶ್ನೆ 1, ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದಾಗ ನಾನು ಆಗಲೇ ಹೇಳಿದೆ, ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು ಹೇಳಿದೆ? Sn = n × n+1/2. Sn = n × n+1/2 ಅಂತ. ಸೊ ಆ ಸೂತ್ರವನ್ನು ಹಾಕ್ಕೊಳ್ಳೋಣ. ಸೂತ್ರವನ್ನು ಹಾಕಿದ್ದೀನಿ. n ಅಂದರೆ 20, 20 + 1 21, 21 × 20 ಅಥವಾ 2ರಿಂದ 5 ಡಿವೈಡ್ ಮಾಡಿದರೆ 10 × 21. ನಿಮಗೆ ಆನ್ಸರ್ ಮಾಡೋದೇ ಬೇಡ, ಆಲ್ರೆಡಿ ಗೊತ್ತಾಯಿತು ಆಪ್ಷನ್ ಡಿನಲ್ಲಿ ಆ ಉತ್ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಆದರೂ ಕೂಡ ಮೆಥಡನ್ನು ಫಾಲೋ ಮಾಡೋಣ, ಲೆಕ್ಕವನ್ನು ಮಾಡೋಣ. ಸೊ ನಾನು ಆಗಲೇ ಹೇಳ್ದಂಗೆ n ಅಂದರೆ 20 × 20 + 1 /2, 2 1 2 10 20. ಸೊ 10 ಆಗುತ್ತೆ. ಇಲ್ಲಿ 20 + 1 21, 21 × 10 ಅಂದಾಗ 210 ಆಗುತ್ತೆ. ಸೊ 210 ಎಲ್ಲಿದೆ? ಆಪ್ಷನ್ ಡಿನಲ್ಲಿದೆ. ಸರಿಯಾದ ಉತ್ತರ ಇಷ್ಟೇ. ಹೆಂಗೆ? ಮೇಯ್ನ್ ಇದಕ್ಕೆ ಬೇಕಾಗಿರೋದು ಫಾರ್ಮುಲಾ. ಸೊ ಫಾರ್ಮುಲಾ ಬೇಸಿಸ್ಸೇ ನೀವೇನು ಮಾಡಬೇಕಾಗತ್ತೆ? ಈಸಿಯಾಗಿ ಲೆಕ್ಕವನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಮತ್ತೊಂದು ಲೆಕ್ಕ ಇದೆ ಇಲ್ಲಿ. ಸೊ ಇಲ್ಲಿ ಆನ್ಸರ್ ಆಪ್ಷನ್ಸ್ಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ, ನೀವೇ ಮಾಡಲಿ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿ. ಸ್ಕ್ರೀನ್ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಲೆಕ್ಕ ಮಾಡಿ, ನಂತರ ವಿಡಿಯೋನ ಕಂಟಿನ್ಯೂ ಮಾಡಿ. ಆದರೆ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಇಲ್ಲಿ. ಏನು ಟ್ವಿಸ್ಟ್ ನೋಡಿ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 6ಇಂದ ಭಾಗ ಆಗಬೇಕವು. ಇದು ಹೇಗೆ ಮಾಡ್ತೀರಾ? 6ಇಂದ ಭಾಗ ಆಗ್ತಕ್ಕಂಥವು ಕಂಟಿನ್ಯೂ ಬರೋದಿಲ್ಲ, ಅಂದರೆ 6, 12 ಈ ರೀತಿ ಬರ್ತವೆ, ಹೌದಲ್ವಾ? ಸೊ ಇವನ್ನ ನೀವು ಹೇಗೆ ಮಾಡ್ತೀರಾ? 6ರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳು. ಮೊದಲು ಆ ಸಂಖ್ಯೆಗಳನ್ನು ಬರ್ಕೊಳ್ಳಿ. 6, 12, 6 ಮಗ್ಗಿ, 6 12, 6 18, 6 4 24 ಎಕ್ಸೆಟ್ರಾ ಎಲ್ಲಿವರೆಗೂ? 40 ಸಂಖ್ಯೆ ಆಗೋವರೆಗೂ n = 40 ಅಲ್ಲಿವರೆಗೂ ಬರ್ಕೋಬೇಕು. ಅಂದರೆ ಸಾಕು, ಇಷ್ಟು. ಇದು ಸಮಾಂತರ ಶ್ರೇಣಿ ಅಂತ ನಿಮಗೆ ಗೊತ್ತಾಯಿತು. 40 ಪದಗಳವರೆಗಿನ ಮೊತ್ತ ಕಂಡುಹಿಡಿಯೋದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಸೊ ಆ್ಯಸ್ ಯೂಶ್ವಲು ನೀವೇನು ಅಂದ್ಕೊಂತೀರಾ? ಸರ್ ಆಗಲೇ ಹೇಳ್ದಂಗೆ ನೀವು Sn = n × n+1/2 ಲೆಕ್ಕ ಮಾಡಿಬಿಡೋಣ ಸರ್ ಫಾಸ್ಟಾಗಿ. ಅಂದರೆ ಸರ್ ಹೇಳ್ಕೊಟ್ಬಿಟ್ಟಿದ್ದಾರೆ, ಸೂತ್ರ ಬರದೇ ಬಿಟ್ಟಿದ್ದಾರೆ, ಹಾಗಾಗಿ ನಾನು ಆ ಲೆಕ್ಕವನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಿಕ್ಕಾಬಟ್ಟೆ ಸ್ಪೀಡಲ್ಲಿ ನಾವು ಈ ರೀತಿ ಲೆಕ್ಕವನ್ನು ಮಾಡ್ತೀವಿ.
ಸೊ ಯಾವ ರೀತಿ ನೋಡಿ, a is equal to 6, n is equal to 40, Sn is equal to question mark. ಸೂತ್ರ ನಮ್ಗೆ ಗೊತ್ತಿದೆ, Sn is equal to n into n plus 1 by 2 ಅಂತ. n ಅಂದರೆ 40, 40 plus 1 41 ಇಂಟು 20 ಡಿವೈಡ್ ಬೈ 2 ಅಂದಾಗ 820 ಬಂತು. ಸೊ 820 ಆಪ್ಷನ್ ಏನಲ್ಲಿದೆ ಸರಿಯಾದ ಉತ್ತರ ಅಂತ ನೀವೇನಾದರೂ ಹಾಕಿದ್ರೆ ಕಂಪ್ಲೀಟಾಗಿ ಇದು ರಾಂಗ್ ಆಗುತ್ತೆ. ಯಾಕೆ ಅಲ್ಲಿ? ಸೊ ತುಂಬ ಈಸಿ, ಇದು ತಪ್ಪಲ್ಲ ಆ್ಯಕ್ಚುಲಿ. ಸರಿಯಾದರೆ ಯಾವ ರೀತಿ ಸರಿಯಾಗಬೇಕು ಅಂತಂದರೆ 6, 12, 18 ಅಂತ ನೀವೇನು ಬರೆದಿದ್ರಿ ಅದರಲ್ಲಿ 6ಅನ್ನು ಕಾಮನ್ ತೆಗೆದ್ರೆ 1, 2, 3, 4 ಇತ್ಯಾದಿ 40ರವರೆಗೂ ಬರುತ್ತೆ, ಹೌದಲ್ವಾ? ಇದನ್ನು ನೀವು ಕಂಡುಹಿಡಿದಿದ್ದೀರಾ ಈಗ. ಅಂದರೆ 1ರಿಂದ 40ರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿದಿದ್ದೀರಾ. ಅಂದರೆ ಏನು? ಅದೇ n ಇಂಟು n ಪ್ಲಸ್ 1 ಬೈ 2 ಅಂತೇಳಿ ಕಂಡುಹಿಡಿದಿದ್ದೀರಾ. ಅದಕ್ಕೆ ಉತ್ತರ 820 ಬಂತು. ಸೊ 820ಅನ್ನು 6ರಿಂದ ಗುಣಾಕಾರ ಮಾಡಿ. ಸೊ ಆಗ ನಿಮ್ಗೆ ಕರೆಕ್ಟ್ ಉತ್ತರ ಸಿಗುತ್ತೆ. 6 0ಗೆ 0, 6 7 12 2 1 ದಶಕ, 6 8 48 1 49. ಸೊ 4920. ಎಸ್, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಕನ್ಫ್ಯೂಸ್ ಆಗ್ತಾ ಇದೆಯಾ? ಇಲ್ಲ. ಸೊ ಮೆಥಡ್ ಕರೆಕ್ಟೇ, ಬಟ್ ಅಲ್ಲಿ ಫೈನಲಿ ನಾವು ಹೋಗಿ ರೀಚ್ ಆಗಿರಲಿಲ್ಲ. ಬಟ್ ಆದರೆ ಸಿಂಪಲ್ ಆಗಿ ಇದನ್ನು ಇನ್ನೊಂದು ವಿಧದಲ್ಲಿ, ಇದೆಲ್ಲ ಯಾಕೆ ತಲೆನೋವು ಡೈರೆಕ್ಟಾಗಿ ಮಾಡೋದಾದರೆ, ಸೊ ನೀವೇನು ಮಾಡಬೇಕು, ಬರ್ಕೊಳ್ಳಿ. ಅಲ್ಲಿ ಮೊದಲನೇ ಪದ a is equal to 6 ಆಗಿರುತ್ತೆ. ಸಾಮಾನ್ಯ ವ್ಯತ್ಯಾಸ ಕೂಡ 6 ಆಗಿರುತ್ತೆ. Sn ನಾವು ಕಂಡುಹಿಡಿಬೇಕಾಗಿದೆ. n is equal to 40 ಅಂತ ಗೊತ್ತಿದೆ. ಸೊ ನಮ್ಗೆ ಸೂತ್ರ ಗೊತ್ತಿದೆಯಲ್ಲ, Sn is equal to n by 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d ಅಂತ ಹೇಳಿಬಿಟ್ಟು. ಸೊ ಈ ಸೂತ್ರ ಹಾಕಿದ್ರೆ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಆ್ಯಸ್ ಯೂಶ್ವಲ್ ನೀವು n ಇಂಟು n ಪ್ಲಸ್ 1 ಬೈ 2 ಸೂತ್ರ ಹಾಕಿ ಇಂಟು 6 ಮಾಡಿದರೂ ಕೂಡ ಬರುತ್ತೆ. ಸೊ ನಿಮ್ಗೆ ಯಾವುದು ಅನುಕೂಲನೋ ಅದನ್ನು ಮಾಡಿ. ಇದು ಕೂಡ ಮೆಥಡ್ ಓಕೆ ಆಗುತ್ತೆ. n ಅಂದರೆ 40 ಡಿವೈಡ್ ಬೈ 2, 2 ಇಂಟು 6 ಪ್ಲಸ್ n ಅಂದರೆ 40 ಮೈನಸ್ 1 ಇಂಟು ಡಿ ಅಂದರೆ 6. ಇದು 2 1 2 20, 6 2 12 ಪ್ಲಸ್ 39 ಮಲ್ಟಿಪ್ಲೈಡ್ ಬೈ 6. ಸೊ 20 ಆಗೇ ಇರುತ್ತೆ, 12 ಆಗೇ ಇರಲಿ. 39 ಗುಣಾಕಾರ 6 ಮಾಡಿದರೆ ಸೊ ಇದು 234 ಬರುತ್ತೆ. 234 ಪ್ಲಸ್ 12 ಅಂದರೆ 246 ಆಗುತ್ತೆ. 246 ಮಲ್ಟಿಪ್ಲೈಡ್ ಬೈ 20 ಅಂತ ಹೇಳಿದರೆ ಆಗಲೇ ನಾನು ಹೇಳ್ದಂಗೆ ಉತ್ತರ 4920 ಬರುತ್ತೆ. ಸೊ 4920 ಅನ್ನೋದು ಆಪ್ಷನ್ ಬಿನಲ್ಲಿದೆ. ಸೊ ನಿಮಗೆ ಈ ಮೆಥಡ್ಗಳಲ್ಲಿ ಯಾವ ಮೆಥಡ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಇನ್ನಷ್ಟು ಪ್ರಾಕ್ಟೀಸ್ ಲೆಕ್ಕಗಳನ್ನು ನೋಡೋದಾದರೆ, ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸೊ ಆಪ್ಷನ್ಸ್ಗಳನ್ನು ನೋಡೋದಕ್ಕಿಂತ ನೀವು ಸೇಮ್ ಸೂತ್ರವನ್ನು ಹಾಕಿಬಿಡಿ. Sn is equal to n ಇಂಟು n ಪ್ಲಸ್ 1 ಬೈ 2. n ಅಂದರೆ 50, 50 ಪ್ಲಸ್ 1 ಡಿವೈಡೆಡ್ ಬೈ 2, 2 1 2 25 ಅಂದರೆ 25 ಮಲ್ಟಿಪ್ಲೈಡ್ ಬೈ 51. 25ನ್ನು 51ರಿಂದ ಮಲ್ಟಿಪ್ಲೈ ಮಾಡಿದರೆ 1275 ಬರುತ್ತೆ. ಸೊ 1275 ಆಪ್ಷನ್ ಸಿನಲ್ಲಿದೆ. ಇಷ್ಟು ಸಿಂಪಲ್ ಲೆಕ್ಕ ಇದು. ಇದೇ ಥರನೇ ಸಾಕಷ್ಟು ಲೆಕ್ಕಗಳು ನಿಮಗೆ ಪರೀಕ್ಷೆಯಲ್ಲಿ ಬರುತ್ತೆ, ಬಟ್ ನಿಮ್ಮ ಸಮಯವನ್ನು ಕಿಲ್ ಮಾಡುತ್ತೆ. ಸೊ ಮತ್ತೊಂದು ಲೆಕ್ಕ ನಿಮಗೆ, ಈ ಲೆಕ್ಕವನ್ನು ನೀವು ಪ್ರಾಕ್ಟೀಸ್ ಮಾಡಿ. ಮೊದಲ 10 ಸಮ ಸಂಖ್ಯೆಗಳ ಮೊತ್ತ. ಇಲ್ಲಿ ಒಂದು ವರ್ಡ್ ಬಂದಿದೆ, ಸಮ ಸಂಖ್ಯೆಗಳು ಅಂದಾಗ 2, 4, 6, 8 ಇತ್ಯಾದಿ. ಅಂದರೆ 10 ಅಂದಾಗ ಸಾಮಾನ್ಯವಾಗಿ 2 20ರವರೆಗೂ ಬರುತ್ತೆ ಮೊದಲ 10 ಸಮ ಸಂಖ್ಯೆಗಳ ಮೊತ್ತ. ಇದನ್ನು ನೀವು ಈ ಸೂತ್ರ ಹಾಕಿ ಮಾಡಲಿಕ್ಕಾಗಲ್ಲ. ಆವಾಗಲೇ ಹೇಳ್ದಂಗೆ n ಇಂಟು n ಪ್ಲಸ್ 1 ಬೈ 2 ಅಂತ. ನಾನು ಆಗಲೇ ಸೂತ್ರ ಬರೆದಿದ್ನಲ್ವ ಸ್ಟಾರ್ಟಿಂಗ್ಗೆ, ವಿಡಿಯೋದ ಮೊದಲಿಗೆ ಸಮ ಸಂಖ್ಯೆಗಳ ಮೊತ್ತ ಕಂಡುಹಿಡಲಿಕ್ಕೆ n ಇಂಟು n ಪ್ಲಸ್ 1 ಇಷ್ಟೇ. ಇದು ಸಮ ಸಂಖ್ಯೆಗಳವರೆಗಿನ ಮೊತ್ತ. n ಅಂದರೆ ಎಷ್ಟು? 10, 10 ಪ್ಲಸ್ 1, 10 ಮಲ್ಟಿಪ್ಲೈಡ್ ಬೈ 11 ಅಂದರೆ 110. 110 ಅನ್ನೋದು ಆಪ್ಷನ್ ಬಿನಲ್ಲಿ ಇದೆ. ಇಷ್ಟೇ ನೋಡಿ. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಸಾಕಷ್ಟು ಲೆಕ್ಕಗಳನ್ನು ನೀವು ಕಲಿಬೋದು. ಮತ್ತೊಂದು ಲೆಕ್ಕವನ್ನು ನೋಡೋಣ. ಈ ಲೆಕ್ಕದಲ್ಲಿ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ ಅಂತ ಕೊಟ್ಟಿದ್ದಾರೆ. ಯಾರಿಗಾದರೂ ಐಡಿಯಾ ಇದ್ದರೆ ಇದನ್ನು ನೀವು ವಿಡಿಯೋಗಿಂತ ಮೊದಲೇ ಮಾಡ್ಬೋದು. ಇದನ್ನು ಯಾವ ರೀತಿ ಬರ್ಕೊಳ್ತೀರಾ? 7ರಿಂದ ಭಾಗಿಸಲ್ಪಡುವಂಥ 3 ಅಂಕೆಯ ಸಂಖ್ಯೆಗಳು. ಮೊದಲನೇದಾಗಿ ನಾವು 3 ಅಂಕೆಯ ಸಂಖ್ಯೆಗಳು ಅಂದರೆ 100ರ ನಂತರದ, ಅಂದರೆ 7ರಿಂದ ಭಾಗ ಆಗ್ತಕ್ಕಂಥ 3 ಸಂಖ್ಯೆಗಳ ನಂತರದ ಅಂದರೆ 3 ಡಿಜಿಟ್ ನಂಬರ್ ಯಾವುದು ಅಂತ ನೋಡೋದಾದರೆ
ಅಂದರೆ ಈ ಲೆಕ್ಕವನ್ನು ಕೊನೆಯ ಪದದಲ್ಲಿ ಮೊದಲನೇ ಪದವನ್ನು ಕಳೆದು ಸಾಮಾನ್ಯ ವ್ಯತ್ಯಾಸ ಅಂದರೆ ಇದು 7ರಿಂದ ಭಾಗ ಆಗೋದ್ರಿಂದ ಎಲ್ಲಾದರೂ ಒಂದು ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ 7 ಇರುತ್ತೆ. ಸೊ 7ರಿಂದ ಅದನ್ನ ಭಾಗ ಮಾಡಿ 1ಅನ್ನು ಕೂಡಬೇಕು. ನೆನ್ಪಿಟ್ಕೊಳ್ಳಿ, ಈ ರೀತಿಯಾದಂತಹ ಲೆಕ್ಕಗಳು 3 ಅಂಕಿಗಳ ಎಷ್ಟು ಸಂಖ್ಯೆಗಳು ಅಂದರೆ ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇ ಸಂಖ್ಯೆಯನ್ನು ಬರ್ಕೊಂಡಿದ್ದೀರಾ, ಕೊನೆಯ ಸಂಖ್ಯೆಯನ್ನು ಬರ್ಕೊಂಡಿದ್ದೀರಾ. ಇದರಲ್ಲಿ ಎ ಬಂದಿದೆ, ಎನ್ ಗೊತ್ತಿಲ್ಲ ನಮಗೆ ಎಷ್ಟು ಸಂಖ್ಯೆಗಳು ಅನ್ನೋದ್ರಿಂದ ಎನ್ನ ಕಂಡುಹಿಡಿಯಬೇಕಾಗುತ್ತೆ. ಕೊನೆಯ ಪದ ಗೊತ್ತಾಗಿದೆ. ಸೂತ್ರ ಇದೇನೆ L-A/D+1 ಅಂತ. ಇದನ್ನು ನೀವು ಅಪ್ಲೈ ಮಾಡಿದ್ರೆ ಆ ಒಂದು ಫಾರ್ಮುಲಾಕ್ಕೆ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಏನಂತ ನೋಡೋಣ. ಇಲ್ಲಿ 994 ಕೊನೆಯ ಪದ, 105 ಮೊದಲನೇ ಪದ, ಇವೆರಡರ ಡಿಫರೆನ್ಸ್ /7 + 1 ಅಂದಾಗ 889 /7 + 1. ಇದರ ಒಂದು ಸಿಂಪ್ಲಿಫಿಕೇಷನ್ನು 127 ಬರುತ್ತೆ +1 ಅಂದರೆ 128. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 128 ಅನ್ನುವಂಥದ್ದು ಆಯ್ಕೆ ಡಿನಲ್ಲಿದೆ. ಗೊತ್ತಾಯ್ತಾ? ಭಾಳ ಸಿಂಪಲ್ಲಾಗಿ ಇಂಥ ಲೆಕ್ಕಗಳನ್ನು ಮಾಡ್ಬೋದು. ಭಾಳ ಸಿಂಪಲ್ಲಾಗಿ ಮಾಡ್ಬೋದು ಅಂತಂದರೆ ನೀವು ಒಪ್ತೀರಾ? ಎಸ್, ಒಪ್ತೀರಿ ಅನ್ನೋದಾದರೆ ಈಗ ನಾನು ಡಿಸ್ಪ್ಲೇ ಮಾಡುವಂಥ ಲೆಕ್ಕವನ್ನು ನೀವು ಮಾಡಬೇಕಾಗುತ್ತೆ. ಸೊ ಮಾಡಿ ಆನ್ಸರನ್ನು ನೀವು ರೆಡಿ ಮಾಡಿಟ್ಕೊಂಡು ಆ ನಂತರ ವಿಡಿಯೋವನ್ನು ನೋಡಿ. ನಿಮ್ಮ ಸ್ಕ್ರೀನ್ ಮೇಲೆ ಪ್ರಶ್ನೆ ಬಂದಿದೆ. 3 ಅಂಕಿಗಳ ಎಷ್ಟು ಸಂಖ್ಯೆಗಳು 4ರಿಂದ ಭಾಗಿಸಲ್ಪಡುತ್ತವೆ? ಅಂದರೆ 4ರಿಂದ ಭಾಗವಂತಹ 3 ಅಂಕೆಯ ಸಂಖ್ಯೆಗಳು ಯಾವ್ಯಾವು? 100 4ರಿಂದ ಭಾಗ ಆಗುತ್ತೆ. ಮೊದಲನೇ ಸಂಖ್ಯೆ 100. ಕೊನೆಯದು ಯಾವುದು ಅಂದರೆ 990 ಎಷ್ಟು ಬರುತ್ತೆ ಕೊನೆಯ ಸಂಖ್ಯೆ, ಅದನ್ನು ಬರ್ಕೊಂಡು ಈಗ ನಾನೇನು ಹೇಳಿದೆ ಅದೇ ಸೂತ್ರವನ್ನು ಅನ್ವಯಿಸಿ ಮಾಡಬೇಕು. ಸೊ ಈಗ ವಿಡಿಯೋನ ಪಾಸ್ ಮಾಡಿ ಲೆಕ್ಕ ಮಾಡಿ ನಂತರ ಪ್ರಯತ್ನ ಮಾಡಿ. ಸೊ ನಾವು ಉತ್ತರವನ್ನು ನೋಡೋಣ. ಆಗಲೇ ಹೇಳ್ದಂಗೆ ಮೊದಲನೇ ಪದ 100, ಕೊನೆಯ ಪದ 996, ಸಾಮಾನ್ಯ ವ್ಯತ್ಯಾಸ 4. ಸೂತ್ರ ನಾನು ಆಗಲೇ ಹೇಳಿದೆ L-A/D+1. ಇದೇ ಸೂತ್ರಕ್ಕೆ ನೀವು ಅಪ್ಲೈ ಮಾಡಿದರೆ 996 - 100/4 ಆಗುತ್ತೆ. 996ರಲ್ಲಿ 100 ಕಳೆದ್ರೆ 896. ಅದನ್ನು 4ರಿಂದ ಭಾಗ ಮಾಡಿದರೆ 224. 1ಅನ್ನು ಕೂಡಿದರೆ 225. 225 ಆಪ್ಷನ್ ಎನಲ್ಲಿ ಬಂದಿದೆ. ಇಷ್ಟೇ, ಭಾಳ ಸಿಂಪಲ್. ನಿಮಗೆ ನಾನು ಬರೆದು ಲೆಕ್ಕವನ್ನು ತಿಳಿಸೋದು ಲೇಟ್ ಆಗುತ್ತೆ ಅಂತ ನಾನು ಹಾಗೇ ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ, ನಿಮ್ಮ ಸಮಯವನ್ನು ಉಳಿಸ್ಲಿಕ್ಕೆ. ಇನ್ನು ಯಾವೆಲ್ಲ ಪ್ರಶ್ನೆಗಳು ಈ ಪಾಠದಿಂದ ಕೇಳ್ಬೋದು ಅಂತ ನಾವು ನೋಡೋದಾದರೆ ಈ ಒಂದು ಪ್ರಶ್ನೆ ನೋಡಿ. ನೀವು ಪ್ರತಿದಿನ ₹5 ಹೆಚ್ಚಿಸುತ್ತಾ ಉಳಿತಾಯ ಮಾಡುತ್ತಿದ್ದರೆ 30 ದಿನಗಳಲ್ಲಿ ಎಷ್ಟು ಉಳಿತಾಯವಾಗುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಎವ್ರಿ ಡೇ ನೀವು ₹5 ಉಳಿಸಿದರೆ ಎಷ್ಟಾಗ್ಬೋದು? ಏನು ಸರ್ 30 ದಿನಕ್ಕೆ ₹5 ಅಂದರೆ ಭಾಳ ಕಮ್ಮಿ ಆಯ್ತಪ್ಪ ಅಮೌಂಟು ಅಂತ ನೀವು ಅಂದ್ಕೊಳ್ತೀರಾ. ಆಯ್ಕೆಗಳನ್ನು ನೋಡಿ, 2300ಕ್ಕೂ ಹೆಚ್ಚು ದುಡ್ಡು ಉಳಿಯುತ್ತೆ. ಹೌದಲ್ವಾ? ಹೇಗೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಮಾಡಿ ಬೇಗ ಒಂದು ಉತ್ತರವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಇದು ಕೂಡ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂಥ ಒಂದು ಲೆಕ್ಕ ಆಗಿದೆ. ಹಾಗಾದರೆ ಯಾವ ರೀತಿ ಮಾಡ್ತೀರಾ ಇದನ್ನು? ಪ್ರತಿದಿನ ಎಷ್ಟು ಉಳಿಸ್ತಾರಲ್ಲಿ ₹5 ಉಳಿಸ್ತೇವೆ ನಾವು. ಎವ್ರಿ ಡೇ ₹5 ನಾವು ಉಳಿಸ್ತಾ ಹೋದರೆ ಅಂದರೆ ಮೊದಲನೇ ದಿನ ₹5 ಉಳಿಸ್ತೀವಿ, ಎರಡನೇ ದಿನ ₹10 ಉಳಿಸ್ತೀವಿ, ಮೂರನೇ ದಿನ ₹15 ಈ ರೀತಿ ಹೋಗುತ್ತೆ. ಎಲ್ಲಿವರೆಗೂ? n=30, 30 ದಿನದವರೆಗೂ ನಾವು ಉಳಿಸ್ತೀವಿ. ಇಲ್ಲಿ A=5 ಆಗಿರುತ್ತೆ, ಸಾಮಾನ್ಯ ವ್ಯತ್ಯಾಸ ಕೂಡ 5 ಆಗಿರುತ್ತೆ, n=30 ಆಗಿರುತ್ತೆ, SN ಗೊತ್ತಿಲ್ಲ. ಇದನ್ನು 2 ವಿಧಗಳಲ್ಲಿ ಮಾಡ್ಬೋದು. ಯಾವ ಮೆಥಡ್ ನಿಮಗೆ ಇಷ್ಟನೋ ಆ ಮೆಥಡಲ್ಲಿ ಮಾಡಿ. ಒಂದು ಮೆಥಡ್ ಫಸ್ಟಿಗೆ ನಾನು ತಿಳಿಸ್ಕೊಟ್ನಲ್ಲ, ಈ ಒಂದು ಸೂತ್ರವನ್ನು ಹಾಕಿ ಅದೇ ಮೆಥಡನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸಮೀಕರಣದಲ್ಲಿ 5ಅನ್ನು ಕಾಮನ್ ತೆಗೆದ್ರೆ 1, 2, 3 ಎಕ್ಸೆಟ್ರಾ ಅಪ್ ಟು 30 ಬರುತ್ತೆ. ಹೌದಲ್ವಾ? ಈ 5ನ ಹಾಗೆ ಇಟ್ಕೊಳ್ಳಿ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ನಾನು ನಿಮ್ಗೆ ಆಗಲೇ ಹೇಳಿದೆ n×n+1/2 ಅಂತ. ಕರೆಕ್ಟಾ? ಇದಕ್ಕೆ 5ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ ನಾನು 5ಇಂದ n ಅಂದರೆ 30, ಇಲ್ಲಿ 30 + 1 / 2 15 ಆಗುತ್ತಲ್ವ. 2 1 2 15 30.
ಅಂದರೆ ಇದನ್ನು ನಾವು ಯಾವ ರೀತಿ ಬರ್ಕೊಳ್ಬೇಕು ಅಂತ ಹೇಳಿದರೆ 5 ಹಾಗೇ ಇರಲಿ, ಇದು 15 ಮಲ್ಟಿಪ್ಲೈಡ್ ಬೈ 31. ಓಕೆನಾ? 31ರಿಂದ 15 ನೀವು ಗುಣಾಕಾರ ಮಾಡಬೇಕು. ಈಗ ಮಲ್ಟಿಪ್ಲಿಕೇಶನನ್ನು ಕಂಟಿನ್ಯೂ ಮಾಡಿ ಭಾಳ ಸಿಂಪಲ್ಲಾಗಿ ನೀವು ಲೆಕ್ಕವನ್ನು ಮಾಡ್ಬೋದು. ಯಾವ ರೀತಿ? 15ರಿಂದ 31 ಮಲ್ಟಿಪ್ಲೈ ಮಾಡಿದರೆ 465 ಬರುತ್ತೆ. 5 ಮಲ್ಟಿಪ್ಲೈಡ್ ಬೈ 465 ಆಗುತ್ತೆ. ಈ 5 ಮಲ್ಟಿಪ್ಲೈಡ್ ಬೈ 465 ಅಂತಂದಾಗ ಅದರ ಒಂದು ಆನ್ಸರ್ ಬಂದು 2325 ಬರುತ್ತೆ. 2325 ಗೊತ್ತಾಯ್ತಾ? 2325 ಅಂತಕ್ಕಂಥದ್ದು ಆಪ್ಷನ್ ಸಿ ನಲ್ಲಿದೆ. ನೋಡಿ, ಎವ್ರಿಡೇ ನಾವು 5 ರೂಪೀಸ್ ಹೆಚ್ಚಿಗೆ ಉಳಿಸ್ತಾ ಹೋದರೆ ಈ ರೀತಿಯಾಗಿ ನಮಗೆ ಹಣ ಉಳಿತಾಯ ಆಗುತ್ತೆ. ಇದು ನಿಮಗೆ ಬೇಕಾಗಿರುವಂತಹ ಒಂದು ಲೆಕ್ಕಗಳು ಮಾಡುವಂಥ ಒಂದು ಕ್ರಮ. ಇಲ್ಲ ನಾನು ಬೇರೆ ಮೆಥಡಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಇದೇ ಲೆಕ್ಕವನ್ನು ಮತ್ತೊಂದು ವಿಧದಲ್ಲಿ ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಸೊ ಮತ್ತೊಂದು ವಿಧ ಅಂತ ಹೇಳಿದರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮೊದಲನೇ ದಿನ 5 ರೂಪಾಯಿ, ಎರಡನೇ ದಿನ 10 ರೂಪಾಯಿ, ಮೂರನೇ ದಿನ 15 ರೂಪಾಯಿ, ಈ ರೀತಿಯಾಗಿರುತ್ತೆ. D = 5, N = 30, 5, 10, 15 ನಿಮ್ಗೆ ಗೊತ್ತಿದೆ. SN = n/2 × 2a + n - 1 × d. ಈ ಒಂದು ಸೂತ್ರವನ್ನು ನೀವು ಹಾಕ್ಕೋಬೇಕು. n ಅಂದರೆ 30/2, a ಜಾಗದಲ್ಲಿ 5 ಹಾಕಿ, n ಅಂದರೆ 30 - 1, d ಜಾಗದಲ್ಲಿ 5. 5 × 10, ಇದು 30ರಿಂದ 2 ಡಿವೈಡೆಡ್ ಬೈ ಮಾಡಿದರೆ 15 ಬರುತ್ತೆ. ಇನ್ನು ಇದು 30 - 1 ಅಂದಾಗ 29 ಮಲ್ಟಿಪ್ಲೈಡ್ ಬೈ 5. 29ನ್ನು 5ರಿಂದ ಗುಣಾಕಾರ ಮಾಡಿದರೆ 145 ಬರುತ್ತೆ. ಇಲ್ಲಿ 10ನ್ನು ಅದಕ್ಕೆ ಕೂಡಿದರೆ 155. ಇಲ್ಲಿ 15ರಿಂದ ಮಲ್ಟಿಪ್ಲೈ ಮಾಡಿದರೆ 2325 ಉತ್ತರ ಬರುತ್ತೆ. ನಿಮ್ಗೆ ಯಾವ ಮೆಥಡ್ ಇಷ್ಟನೋ ಆ ಮೆಥಡನ್ನು ಮಾಡ್ಬೋದು ಅಂತ ಹೇಳ್ತಾ, ಮುಂದಿನ ಲೆಕ್ಕ ನಿಮ್ಮ ಮನೆ ಕೆಲಸಕ್ಕಾಗಿ. ಅಂದರೆ ನೀವು ಈ ವಿಡಿಯೋ ನೋಡಿ ಏನಾದರೂ ಕಲ್ತ್ಕೊಂಡಿದ್ದರೆ ಆ ಲೆಕ್ಕವನ್ನು ಕೂಡ ಪ್ರಯತ್ನ ಮಾಡ್ಬೋದು. ಆ ಲೆಕ್ಕ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ. 8ರಿಂದ ಭಾಗಿಸಲ್ಪಡುವ ಮೊದಲ 10 ಧನ ಪೂರ್ಣಾಂಕಗಳ ಮೊತ್ತವೇನು? ಆ್ಯಸ್ ಯೂಶ್ವಲ್ ನಿಮಗೆ ಯಾವ ಮೆಥಡ್ ಇಷ್ಟನೋ ಆ ಮೆಥಡಲ್ಲಿ ಲೆಕ್ಕವನ್ನು ಮಾಡಿ ನನಗೆ ಆನ್ಸರನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಸಾಕಷ್ಟು ಜನ ಅಭ್ಯಾಸವನ್ನು ಮಾಡ್ತಾ ಇರ್ತೀರಿ. TET ಹೇಗೆ ಪಾಸ್ ಮಾಡೋದು ಸರ್, ಮ್ಯಾಥಮೆಟಿಕ್ಸ್ ನನಗೆ ತುಂಬ ಕಷ್ಟ ಆಗ್ತಾಯಿದೆ ಸರ್, ಈಗೆಲ್ಲ ಕೇಳ್ತಾ ಇರ್ತೀರಿ. ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಟಿಪ್ಸನ್ನು ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಯಾವ ರೀತಿಯಾಗಿ ನೀವು ಓದಿದರೆ ನಿಮ್ಮ ಸಕ್ಸಸ್ ಆಗ್ತೀರಾ ಅಂತಕ್ಕಂಥದ್ದನ್ನು ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವು ವೆಯ್ಟ್ ಮಾಡ್ತಾಯಿರಿ. ಸೊ ಯಾವಾಗ ನಾನು ಆ ಒಂದು ಪ್ಲ್ಯಾನನ್ನು ಮಾಡಿ ನಿಮಗೆ ಐಡಿಯಾವನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಸೊ ಆಗ ಒಂದು ಪ್ಲ್ಯಾನನ್ನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಅದರ ಪ್ರಕಾರ ನೀವು ಪ್ರಿಪ್ರೇಷನನ್ನು ಮಾಡಿದ್ರೆ ಖಂಡಿತ ಸಕ್ಸಸ್ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.